ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ನಾನು ಯಾವುದೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಚಂದ್ರು ಅವರು ತೆಲುಗು ಗಿಲ್ಗು ಅಲ್ಲೆಲ್ಲ ಓಡಾಡ್ತಾಯಿದ್ರು. ಆಮೇಲೆ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ತುಂಬ ಇತ್ತು. ಸೊ ಎಲ್ಲರೂ ಅಂದ್ಕೊಂಡಿದ್ದೇನೆಂದರೆ ಫೆಬ್ರವರಿ 14th ರಿಲೀಸ್ ಆಗುತ್ತೆ ಅಂತ. ಬಟ್ ಅದು ಯಾಕಂದರೆ ಅವ್ರು 2 ಲ್ಯಾಂಗ್ವೇಜ್ ಪ್ಲ್ಯಾನ್ ಮಾಡಿರೋದ್ರಿಂದ ಆಮೇಲೆ ನನಗೆ ಗೊತ್ತಿರ್ತದೆ ಯಾಕೆಂದರೆ ಪೋಸ್ಟ್ ಪ್ರೊಡಕ್ಷನ್ ತುಂಬ ವರ್ಕ್ ಇದೆ, ಏನೋ ಎಡಿಟಿಂಗ್ ಇರ್ಬೋದು, RR ಇರ್ಬೋದು, ಆ ಕೆಲಸಗಳೆಲ್ಲ ತುಂಬ ಇರೋದ್ರಿಂದ ಈಗ ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡಿದಾರಂತೆ. ಸೊ 2 ಸೈಮಲ್ಟೇನಿಯಸ್ ಆಗಿ ಕನ್ನಡ ತೆಲುಗು 2 ರಿಲೀಸ್ ಮಾಡೋಕೆ ಅನ್ನೋದು ಅವ್ರ ಉದ್ದೇಶ. ಸೊ ಅದರಿಂದ ಇವಾಗ ನಾಡಿದ್ದು ಅಲ್ಲೂ ಒಂದು ಪ್ರೆಸ್ ಮೀಟ್ ಇದೆ ಆಂಧ್ರದಲ್ಲಿ, ಅದನ್ನು ಮಾಡಿ ಇದನ್ನು ಮಾಡಿ 2 ಸೈಮಲ್ಟೇನಿಯಸ್ ಆಗಿ ಪಬ್ಲಿಸಿಟಿ ಮಾಡಿ 2 ಕಡೆ ರಿಲೀಸ್ ಮಾಡಬೇಕು ಅನ್ನೋದು ಚಂದ್ರು ಅವ್ರ ಪ್ಲ್ಯಾನ್. ಸರ್ ಒಂದು ಗ್ಯಾಪ್ ಆಗಿತ್ತು, ಅಂದರೆ ಈಗ ಒಂದು ಗ್ಯಾಪ್ ಇದೆ. ಸೊ ಉಪೇಂದ್ರ ಅವ್ರನ್ನ ತುಂಬ ಕಾಯ್ತಿದ್ದಾರೆ ಫ್ಯಾನ್ಸ್ ಕೂಡ. ಇದು ಈಗ ಡೇಟ್ ಪೋಸ್ಟ್ಪೋನ್ ಆಗಿತ್ತಲ್ಲ, ಸೊ ಮತ್ತೆ ಪೋಸ್ಟ್ಪೋನ್ ಆಗಬಾರ್ದು ಅಂತ ಕಾಯ್ತಿದ್ದಾರೆ. ಅದು ಚಂದ್ರು ಅವ್ರನ್ನೇ ಕೇಳಬೇಕು ನೀವು. ಇಲ್ಲ, ಮೋಸ್ಟ್ಲಿ ಏಪ್ರಿಲ್ ಒಳಗಡೆ ಮಾಡಲೇಬೇಕಾಗತ್ತೆ. ಆಲ್ಮೋಸ್ಟ್ ರೆಡಿ ಇದೆ ಇವಾಗ. ಸೊ ಏಪ್ರಿಲಲ್ಲಿ ಪಕ್ಕಾ ಆಗುತ್ತೆ. ಎಲ್ಲರೂ ನನಗೆ ಇವಾಗ ಹೋಗೋ ಕಡೆ ಎಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕಿದಾಗ ಐ ಲವ್ ಯು ಬಗ್ಗೆ ಎಲ್ಲ ಹಾಕಿದಾಗ ಬರೀ ಉಪೇಂದ್ರ ಸರ್ದು ಮತ್ತು ರಚಿತಾ ರಾಮ್ ಅವ್ರ ಫೋಟೋಸ್ ಮಾತ್ರ ನೋಡ್ತಾ ಇದ್ದೀವಿ, ನಿಮ್ಮನ್ನ ನೋಡ್ತಾ ಇಲ್ಲ, ವಾಟ್ ಆರ್ ಯು ಡೂಯಿಂಗ್ ಅಂತ ನನಗೆ ತುಂಬ ಜನ ಕೇಳಿದ್ದಾರೆ. ಡೈರೆಕ್ಟರ್ಗೆ ಗೊತ್ತಿರುತ್ತೆ ಏನು ತೋರಿಸ್ಬೇಕು ಪೋಸ್ಟರ್ಸ್ನಲ್ಲಿ, ಇಲ್ಲ ಟ್ರೈಲರ್ನಲ್ಲಿ ಏನು ತೋರಿಸ್ಬೇಕು ಅಂತ. ನಾನಿದ್ದೀನಿ ಅಂತಂದರೆ ಬಹುಶಃ ನನಗೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ತುಂಬ ಕಾನ್ಫಿಡೆಂಟಾಗಿ ನನಗೆ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಉಪೇಂದ್ರ ಸರ್ ಫ್ಯಾನ್ಸ್ ಎಲ್ಲ ನನ್ನ ಇಷ್ಟಪಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಏನಕ್ಕೆ ತೋರಿಸ್ತಾ ಇಲ್ಲ ಅಂತಂದರೆ ಸರ್ದು ಇನ್ನೊಂದು ರೋಲ್ ಇದೆ. ಸೊ ಆ 2 ರೋಲು ಒಟ್ಟಿಗೆ ತೋರಿಸ್ಬಿಟ್ರೆ ಆ ಮಜಾ ಹೊಟ್ಟೋಗುತ್ತೆ. ನೀವೆಲ್ಲ ಥಿಯೇಟ್ರಿಗೆ ಬಂದ್ರೇ ಅದು ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟು ದಿನ ಉಪೇಂದ್ರ ಸರ್ಗೆ ಮೆಜಾರಿಟಿ ಅಂತಂದರೆ ಹುಡುಗರೇ ಇಷ್ಟಪಡ್ತಾ ಇದ್ದು, ಬಟ್ ಈ ಫಿಲಮ್ ಆದಮೇಲೆ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಸೆಂಟ್ರಿಕ್ ಫಿಲಮ್ ಆಗಿರೋದ್ರಿಂದ ಹೆಣ್ಮಕ್ಳು ದೇ ಸ್ಟಾರ್ಟ್ ಲೈಕಿಂಗ್ ಹಿಮ್. ಆ್ಯಂಡ್ ಏನು ಹೇಳೋದು ಅಂತಂದರೆ ಆ ಹುಡುಗಿಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ. ಸೊ ಇದು ಫಿಲಮ್ನ ಜಿಸ್ಟ್ ಅಂತ ಹೇಳ್ಬೋದು, ಇದು ಫಿಲಮ್ನ ಲೀಡ್ ಅಂತಲೂ ಕೂಡ ಹೇಳ್ಬೋದು. ಉಪೇಂದ್ರ ಅವರು ಏನು ಗ್ಲಾಮರಸ್ ಅಲ್ಲ ಅಂತ ಅಂದರೆ ಅಷ್ಟು ಗ್ಲಾಮರಸ್ ಅಲ್ಲ. ಉಪೇಂದ್ರ ಸಿನಿಮಾದ ಪ್ರೇಮ ಅವ್ರನ್ನ ಈ ಕ್ಯಾರೆಕ್ಟರ್ ಕಂಪೇರ್ ಮಾಡ್ಬೋದು. ಯಾರು ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಬಟ್ ಸೋನು ಆಗಿರ್ತಾರೆ ಆ ಫಿಲಮ್ನಲ್ಲಿ. ಸೊ ಸೋನು ಒಂದು ಒಳ್ಳೆಯ ಫಿಲಮ್ ಮಾಡಿಯಾಳೆ ಆ್ಯಂಡ್ ಒಳ್ಳೆ ಪಾತ್ರ ಸಿಕ್ಕಿದೆ. ಆ್ಯಂಡ್ ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೋತೀನಿ. ಸರ್ ಇಲ್ಲ, ಆ್ಯಕ್ಚುಲಿ ತುಂಬ ಜನ ಅದನ್ನು ಗ್ಲಾಮರಸ್ ಅಂತ ಅಂದ್ಕೊಂಡಿದ್ದಾರೆ. ಈಗ ಅದೇ ಥರ ಐಶ್ವರ್ಯ ರೈ ಅವ್ರ ಸಾಂಗ್ಸ್ ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟ್ರಸ್ಗಳನ್ನು ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಆ ಪಾತ್ರಕ್ಕೆ ತಕ್ಕಂತೆ ಆ ನ್ಯಾಯ ಒದಗಿಸಿರ್ತಾರೆ. ಇಲ್ಲಿ ಎಲ್ಲರೂ ಅಂದ್ಕೊಳ್ಳೋ ಥರ ಏನೂ ಇಲ್ಲ. ಅಲ್ಲೊಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ಗೆ ಏನು ಬೇಕು ಅದನ್ನು ಒಂದಷ್ಟು ಎರೋಟಿಕ್ಕಾಗಿ ಒಂದು ಸ್ವಲ್ಪ ಗ್ಲಾಮರಲ್ಲೇ ಸ್ವಲ್ಪ ಎರೋಟಿಕ್ ಇದೆ, ಹಾಗಾಗಿ ಅಷ್ಟೇ. ಅದು ನೀವು ನೋಡಿದ್ರೆ ಲಿರಿಕೆಲ್ಲ ಮಾತನಾಡಿ ಮಾಯವಾದೆ, ಈ ಲಿರಿಕೆಲ್ಲ ನೋಡಿದಾಗ ನಾವೆಲ್ಲೋ ಒಂದು ಮೆಲೋಡಿಯಸ್ ಆಗೇ ಇದೆ, ನಾವೇನು ಅಂದ್ಕೊಂಡಾಗೆ ಎರೋಟಿಕ್ ಏನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ 2-3 ಶಾರ್ಟ್ ನೋಡಿ ಇದೇನೋ ಬೇರೆ ಥರ ಇದೆಯಾ, ರಚಿತಾ ಅವ್ರು ಈ ಥರ ಮಾಡಿದಾರ ಅಂತ ಸಾಕಷ್ಟು ವೈರಲ್ ಆಯಿತು, ಟಿಕ್ ಟಾಕ್ ಆಗ್ತಿದೆ. ತುಂಬ ಜನ ಫಸ್ಟ್ ಟೈಮು ಎರೋಟಿಕ್ ಮಾಡಿದಾರ ರಚಿತಾ ಅವರು ಅಂತೆಲ್ಲ ಅಂದ್ಕೊಳ್ತಿದ್ದಾರೆ. ಒಂದು ಹೇಳ್ತೀನಿ, ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಯಾವುದೇ ಈ ಥರದ ಭಾವನೆಗಳು ಇರಲ್ಲ. ರಚಿತಾ ಅವ್ರನ್ನ ಭಾಳ ಮುದ್ದಾಗಿ ಅವ್ರ ಇಮೇಜಿಗೆ ಡ್ಯಾಮೇಜ್ ಇಲ್ಲದೆ ಕತೆಗೆ ಏನು ಬೇಕೋ ಅದನ್ನು ರಚಿತಾ ಅವ್ರು ಮಾಡಿದ್ದಾರೆ. ಇದು ಉಪ್ಪಿ ಸಹ ಜೊತೆ ನಾನು ಮಾಡ್ತಾ ಮೊದಲನೇ ಸಿನಿಮಾ. ಈವನ್ ಆ ಚಂದು ಅದು ಕೂಡ ಅವ್ರದ್ದು ಡೈರೆಕ್ಷನಲ್ಲಿ ಮಾಡ್ತಾ ಮೊದಲನೇ ಸಿನಿಮಾ ನಂದು. ಸೊ ಇಬ್ಬರು ಕಾಂಬಿನೇಷನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈ ಸಿನಿಮಾದಲ್ಲಿ ಒಂತಹ ನನಗೊಂದು ಎಸ್ಪೆಷಲಿ ಏನು ಅಂತಂದರೆ ಇದೊಂದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಗ್ಲಾಮರಸ್ ಆಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಡೈರೆಕ್ಟ್ರು. ಸೊ ಅದಕ್ಕೊಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಪ್ಯಾಟ್ರನ್ನಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಿಲ್ ಬಿ ಲೈಕ್ ಒಂದು ಗ್ಲಾಮರಸ್ ಆಗಿ ಚಿತ್ರೀಕರಣ ಸಾಕಷ್ಟು ಮಾಡಿದ್ದೀವಿ. ಎಸ್ಪೆಷಲಿ ಹೋಟೆಲಲ್ಲಿ ಒಂದು ಶರ್ಟಾನ್ ಹೋಟೆಲಲ್ಲಿ ಮಾಡಿರೋಂಥ ಒಂದು ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈವನ್ ಮೊನ್ನೆ ಕೂಡ ಮಲೇಷ್ಯಾಗೆ ಒಂದು ಸಾಂಗಿಗೋಸ್ಕರ ಔಟ್ ಬಂದಿದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ನೋಡ್ತೀವಿ ಮೋಸ್ಟ್ಲಿ ಈಗ ತೆರೆ ಮೇಲೆ ಕಾಣುತ್ತೆ. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಆಫ್ ದಿಸ್ ಮಲೇಷಿಯನ್ ಸಾಂಗ್ ಅಂತ